ಇಡೀ ದೇಶದಲ್ಲಿ ಯಾರೂ ಈಗ ಮತದಾರರು ಅಲ್ಲ. ಹೊಸದಾಗಿ ಮತಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತದೆ. ಮತದಾರರ ಪಟ್ಟಿಯಿಂದ ಯಾವುದೇ ವ್ಯಕ್ತಿಯ ಮತದಾನದ ಹಕ್ಕು ಕೈ ತಪ್ಪಬಾರದು ಎಂಬ ಆದೇಶವನ್ನು ಎಐಸಿಸಿ ಹಾಗೂ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಎಂದು ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಿಲ್ಲಾ ಉಸ್ತುವಾರಿ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ಹೊನ್ನಾವರ ಪಟ್ಟಣದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಮತ್ತು BLA 2 ಮತ್ತು ಮುಖಂಡರ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಪಾರ್ಟಿ ಒಂದು ಜಾತಿಯ ಸೀಮಿತ ಇರ್ತಕ್ಕಂಥ ಪಾರ್ಟಿ ಅಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮವನ್ನ ಸಮಾನತೆ ಏಕತೆಯನ್ನು ತಗೊಂಡಿರ್ತಕ್ಕಂಥ ಪಾರ್ಟಿ, ಎಲ್ಲರ ಸಮೂಹದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಸರಿಯಾದ ಒಂದು ಜವಾಬ್ದಾರಿಯನ್ನು ಸರಿಯಾದ ಒಂದು ಮಾಹಿತಿಯನ್ನು ಪಡೆದಾಗ ಮಾತ್ರ, ತಿಳುವಳಿಕೆಯನ್ನು ಪಡೆದಾಗ ಮಾತ್ರ ಎಲ್ಲರನ್ನೂ ಕೂಡ ನಾವು ಮತಪಟ್ಟಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇದೇನು ದೊಡ್ಡ ಕೆಲಸ ಏನಲ್ಲ. ಇದು ಒಂದು ಬೂತ್ ವ್ಯಾಪ್ತಿಯಲ್ಲಿ ಸುಮಾರು 200 ಮನೆ ಇರುತ್ತೆ ಅಲ್ಲಿ, ಅಥವಾ 300 ಮನೆ ಇರ್ಬೋದು. ಅಲ್ಲಿ ನಮ್ಮ BLO 2 ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಬೂತ್ ಕಮಿಟಿ ಏನಿದೆಯೋ ಆ ಬೂತ್ ಕಮಿಟಿಯಲ್ಲಿ ಸುಮಾರು 10, 15, 20 ಜನ ತಾವಿದ್ದೀರಿ. 20 ಜನ ಇದ್ದಲ್ಲಿ ತಾವೆಲ್ಲರೂ ಕೂಡ 4-5 ಟೀಮ್ ಮಾಡ್ಕೊಂಡ್ಬಿಟ್ರೆ ನೀವು 5 ಜನ ಸೇರಿ ಮಾಡ್ಕೊಂಡ್ಬಿಟ್ರೆ ಎಷ್ಟು ಒಂದು 50ರಿಂದ 60 ಮನೆ ಒಂದೊಂದು ಟೀಮ್ಗೆ ಬರುತ್ತೆ. ಒಂದು 60 ಮನೆಯನ್ನು ನೀವು ಸರಿಯಾದ ರೀತಿಯಲ್ಲಿ ದಿನಕ್ಕೆ ಒಂದು 10 ಮನೆಗೆ ವಿಸಿಟ್ ಮಾಡಿ ಸರಿಯಾಗಿ ಕುತ್ಕೊಳ್ಬೇಕಾಗತ್ತೆ. ಸುಮ್ಮನೆ ಹೋಗಿ ನಿಮ್ದು ಬೇರೆ ಆಯ್ತಾ ಕಾನ್ಫರ್ಮ್ ಕಟ್ಟಿದ್ರ ಅಲ್ಲ, ಹೋಗಿ ಕುತ್ಕೊಳ್ಬೇಕಾಗತ್ತೆ. ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನೇನು ಕಾರ್ಯಕ್ರಮ ಕೊಟ್ಟಿದೆ, ಈಗ ಪಂಚ 5 ಗ್ಯಾರಂಟಿಯನ್ನು ಕೊಟ್ಟಿರೋದು ಸರಿಯಾಗಿ ನಿಮಗೆ ತಲುಪಿದೆಯಾ? ಅದರ ಉಪಯೋಗ ನೀವು ತಗೊಳ್ತಾ ಇದ್ದೀರಾ? 2,000 ರೂಪಾಯಿ ಬರುವಂಥದ್ದಿರ್ಬೋದು, ಕರೆಂಟನ್ನು ನೀವು ಉಚಿತ ಪಡೆಯುವಂಥದ್ದಿರ್ಬೋದು, ಯಾರ ಮಕ್ಕಳಲ್ಲಿ ಯಾವ ಮನೆಯಲ್ಲಿ ಡಿಗ್ರಿ ಮತ್ತು ಡಿಪ್ಲೊಮಾ ಆದಂಥ ಯುವಕರಿದ್ದಾಗ ಅದರ ಸಂಭಾವನೆ ನೀವು ತಗೊಳ್ತಾ ಇದ್ದೀರಾ ಅನ್ನೋದು ಒಂದು ಆಗಿರ್ಬೋದು. ಇಲ್ಲ ನೀವು ಯಾರು ಬಸ್ಸನ್ನು, ಸರ್ಕಾರಿ ಬಸ್ಗಳನ್ನು ಸರಿ ಉಪಯೋಗ ಮಾಡ್ಕೊತ ಇದ್ದೀರಾ, ಅಥವಾ ಒಳ್ಳೆ ದೇವಸ್ಥಾನಕ್ಕೆ ಒಳ್ಳೆ ನೋಡುವಂಥ ಸ್ಥಳಕ್ಕೆ ಹೋಗಿದ್ರು, ಅಥವಾ ಇನ್ನು 5 kg ಇದ್ದಿದ್ರೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ರಲ್ಲ, ಅದು ಸರಿಯಾಗಿ ನೀವು ಮುಟ್ಟಿದೆ ಇಲ್ವೋ, ಅವನ್ನೆಲ್ಲ ವಿಚಾರಿಸೋದ್ರ ಮುಖಾಂತರ ಮತದ ಪಟ್ಟಿಯಲ್ಲಿ ನೀವು ದಾಖಲೆ ಮಾಡ್ಕೊಂಡಿದ್ದಾರ. ನಿಕಟಪೂರ್ವ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಇದೇ ತಿಂಗಳ 29ರೊಳಗೆ ಎಲ್ಲರೂ ಮತದಾರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧರಾಗಿರಬೇಕು. ಜೂನ್ 30ಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭವಾಗುತ್ತದೆ. ದಾಖಲೆಗಳನ್ನು ಸ್ಪಷ್ಟವಾಗಿ ದಾಖಲಿಸಿ ಜಾಗೃತರಾಗಿರಿ ಎಂದರು. ಈಗ ಒಂದ್ಸಲ ಮಾಡಿದ್ರೆ ಇದು ಮತ್ತೆ 10 ವರ್ಷಕ್ಕೆ ಬರ್ತದೆ. ಮತ್ತೆ ಏನು 20 ವರ್ಷಕ್ಕೆ ಹೋದ್ರು ಇದು ಹೇಳಲಿಕ್ಕೆ ಬರೋದಿಲ್ಲ. ಅದು ಮತ್ತೆ ನೋಡು, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. 20 ವರ್ಷದ ನಂತರ ಮಾಡಿದ್ದಾರೆ. ಹಾಗಾಗಿ ನೀವು ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ಸ್ವಲ್ಪ ಸಮಾಧಾನದಿಂದ ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡು, ನಿಮಗೂ ಕಷ್ಟ ಆಗ್ತದೆ, ಓಟ್ಗೋಸ್ಕರ ಅಲ್ಲ, ನಿಮಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದೇವೆ, ನಿಮಗೆ ಸಹಾಯ ಸಹಕಾರ ಆಗ್ತದೆ ಇದರಿಂದ ಅಂತ ನೀವು ಕೂತ್ಕೊಂಡು ಹೇಳಿ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿ. ಮತ್ತೆ ಏನಾದರೂ ವ್ಯತ್ಯಾಸ ಆದರೆ ಅಥವಾ ಏನಾದರೂ ಆಗಬೇಕು ಅಥವಾ ಗೊತ್ತಾಗ್ತಿದ್ರೆ ಅದಕ್ಕೆ ಸಂಬಂಧಪಟ್ಟವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಜಿಲ್ಲೆಗೆ ಉಸ್ತುವಾರಿಯನ್ನು ಏನು ನಮ್ಮ ಭೀಮಣ್ಣ ನಾಯ್ಕರು ಇದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಬ್ಲಾಕ್ಗೆ 5 ಜನಕ್ಕೆ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ. ಈಗ ಟ್ರೈನಿಂಗ್ ಕೊಟ್ಟು ಅವರ 5 ಜನ ಪ್ರತಿಯೊಂದು ಬೂತ್ ಹೋಗಿ 108 ಬೂತ್ ಎಲ್ಲಿ ಹೇಗೆ ಮಾಡ್ತೀರಿ ಗೊತ್ತಿಲ್ಲ. ನೀವು ಇನ್ನೂ ಮೀಟಿಂಗ್ ಕರೆದಿರೋ ಇಲ್ಲ ಗೊತ್ತಿಲ್ಲ. ಅದೆಲ್ಲ ತಿಳ್ಕೊಳ್ಳೋದು ಇವತ್ತು ಬೂತಲ್ಲಿ ಬ್ಲಾಕಲ್ಲಿ ಮೀಟಿಂಗ್ ಕರೆದು ನೀವು 5 ಜನ ಜವಾಬ್ದಾರಿಯಿಂದ ಹೋಗಿ ಪ್ರತಿಯೊಂದು ಕಡೆ ಹೋಗಿ ನೋಡಿ. ನಿಮಗೆ ಏನು ಫಸ್ಟ್ ಬರೋದು ಪಂಚಾಯತ್ ಎಲೆಕ್ಷನ್, ಮತ್ತು ಫಸ್ಟ್ ಬಂದಾಗೋದು ಯಾವುದೇ ಅವರಿಗೆ ಸಹಾಯ ಸಹಕಾರ ಸಿಗೋದಿಲ್ಲ. ಬಡವರಿಗೆ ತೊಂದರೆ ಹಾಕ್ತಾರೆ, ಹೇಳಿದ್ರು ಕೋರ್ಟಿಗೆ ಹೋದ್ರು ತರೋದು ಕಷ್ಟ ಅಂತ ಪರಿಸ್ಥಿತಿ ಮಾಡ್ತಾರೆ. ಇಟ್ಮೇಲೆ ಎಲ್ಲ ಕಡೆ ಅವರೇ ಮತ್ತು ನಾವು ಓವರ್ಟೇಕ್ ಮಾಡೋದು ಬೇಡ ಅಂತೇಳಿ ನೋಡಿ ಮಾಡಲಿಲ್ಲ. ಈಗ ನಾವೇ ಹೇಳಿ ಮತ್ತೆ ಮೀಟಿಂಗನ್ನು ಇಟ್ಟು ನಮ್ಮ ಜಿಲ್ಲಾಧ್ಯಕ್ಷರು ಕರೆದು ಉಸ್ತುವಾರಿ ಭೀಮಣ್ಣವ್ರಿಗೂ ಕರೆದು ಇವತ್ತೇ ನಮ್ಮ ಬೂತಿಂದ ಬ್ಲಾಕಿಂದ ಪ್ರಾರಂಭ ಆಗಿದೆ. ಸರಿ, ಇಡೀ ಜಿಲ್ಲೆದು ಅವ್ರು ಮಾಡಿ ಈಗ 10 ದಿವಸ ಆಯ್ತು ಅಂತ ಕಾಣ್ತಾರೆ. 10 ದಿವಸ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಇದು ಹೊಸ ಕಾರ್ಯಕ್ರಮ, ವ್ಯತ್ಯಾಸ ಆಗ್ತದೆ. ವೋಟಿಂಗ್ ಇಲ್ಲ ಅಂದರೆ ಪೂರ ವ್ಯತ್ಯಾಸ ಆಗ್ತದೆ. ವೋಟಿಂಗ್ ಇಲ್ಲ ಅಂದರೆ ಮುಂದೆ ಪ್ರತಿ ಒಂದಕ್ಕೂ ವೋಟಿಂಗ್ ಕಾರ್ಡ್ ಕೇಳ್ತಾರೆ. ಎಲ್ಲದಕ್ಕೂ ಸರ್ಕಾರದ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ನಮಗೆ ಬೇರೆ ಬೇರೆ ಇದಕ್ಕೆ ಏನು ಬಸ್ಸು ಟ್ರೈನು ಎಲ್ಲದಕ್ಕೂ ಮುಂದಿನ ದಿನದಲ್ಲಿ ಎಲ್ಲದಕ್ಕೂ ನಮಗೆ ವೋಟಿಂಗ್ ಕಾರ್ಡ್ ಕೇಳ್ತಾರೆ. 2014ರಿಂದ ಅಂದರೆ 22 ವರ್ಷ
ಆಗಲಿಲ್ಲ. 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ನಡೀತಿದ್ರು ಮ್ಯಾಪಿಂಗ್, ಪ್ರತಿ 10 ವರ್ಷಕ್ಕೆ. BJP ಅವ್ರು ಮಾಡಲಿಲ್ಲ ಅಂದ್ರೆ ಒಂದೇ ಸಲ ರೂಢಿ ಮಾಡಬೇಕು ಅಂತ ನಡೀತಿದ್ರು. ಅದನ್ನು ಕಂಡುಕೊಂಡ್ರು ಅಲ್ಲಿ ಎಲ್ಲಿ UP ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ. ಇಲ್ಲೂ ಆಗಬಾರ್ದು, ನಾವು ಜಾಗೃತರಾಗಬೇಕು. ನಮ್ಮ ಈಗಿನ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ, ಸನ್ಮಾನ್ಯ DK ಶಿವಕುಮಾರ್ ಏನು ಬೇಕಾದರೂ ಮಾಡ್ತಾರೆ, ಜಾಗ್ರತೆ ಇರಿ, ನಾವು ನಮ್ಮ ಮತವನ್ನು ಭದ್ರ ಮಾಡಿಕೊಡಿ. ಓಟೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹಾಕಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ ಆ ರೀತಿ. ಈಗ ಮೊನ್ನೆ ರಾಜ್ಯಾಧ್ಯಕ್ಷರು ಹರಿಪ್ರಸಾದ್ ಅವರಾಗಿ 3 ದಿನಕ್ಕೆ ನಿನ್ನೆ 5 ಜಿಲ್ಲೆದು ಮೀಟಿಂಗನ್ನು ಮಂಗಳೂರಲ್ಲಿ ಕರೆದಿದ್ರು, ನಮ್ಮ ಜಿಲ್ಲೆನೂ ಸೇರಿ. ನಾನು ಇಲ್ಲಿಂದ ಈ ಜಿಲ್ಲೆಯಿಂದ ನಾನು ಹೋಗಿದ್ದೆ. ಹಾಗೆ ಅಂದರೆ ಯಾರಾದರೂ ಒಬ್ಬರಾದರೂ ಇರಲೇಬೇಕು ಅನ್ನೋದು ನಾವೆಲ್ಲ ಸೇರಿಕೊಂಡು ಅಂದರೆ ಬೇಗ ಬೇಗ ಮಾಡಿ ಮುಗಿಸಬೇಕು. ಇದು ಮತ್ತೆ ದಿವಸ ಇಲ್ಲ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಕೂಲಿಕಾರರು, ರೈತ ಕಾರ್ಮಿಕರು ಇವರ ಮತಗಳು ಮತದಾರರ ಪಟ್ಟಿಯಿಂದ ತಪ್ಪದಂತೆ ನೋಡಿಕೊಳ್ಳಬೇಕಿದೆ ಎಂದು ಕರೆ ನೀಡಿದ್ರು. ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣೆ. ಯಾಕಂದ್ರೆ 2002ರಲ್ಲಿ ಪರಿಷ್ಕರಣೆ ಆಗಿತ್ತು, ಇವತ್ತು ಮತ್ತೆ ಪರಿಷ್ಕರಣೆ ಆಗ್ತಾ ಇದೆ. ಇದನ್ನ ಎಷ್ಟು ಗಂಭೀರವಾಗಿ ಚುನಾವಣೆ ಆಯುಕ್ತ ತೆಗೆದುಕೊಂಡಿದೆ ಅಂದ್ರೆ, ಏನಾದ್ರೂ ನಮ್ದು ಸ್ಪೆಲ್ಲಿಂಗು, ಈಗ ನಾನು ಸಾಯಿ ಅಂತ ಬರೀತಾನೆ, SAI ಬರೆಯುವುದು ಅಥವಾ ನಾನು ಬರೆಯುವುದು SAY. ಯಾರಾದ್ರೂ ತಪ್ಪು ಮಾಡಿ SAI ಬರೆದು ಕೂಡ ನನ್ನ ಹೆಸರು ವೋಟರ್ ಲಿಸ್ಟ್ ನಿಂದ ಆಗುತ್ತೆ. ಅದರ ಬಗ್ಗೆ ನಮ್ಮ ಭೀಮಣ್ಣ ನಾಯಕರು ಸವಿಸ್ತಾರವಾಗಿ ಮಾತನಾಡ್ತಾರೆ. ಈಗ ಪ್ರಸನ್ನ ಶೆಟ್ಟರು ಹೇಳಿದರು ಯಾವ ರೀತಿ ಚುನಾವಣೆ ಪಟ್ಟಿಯಲ್ಲಿ ನಮ್ಮ ಹೆಸರಿರಬೇಕು. ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಕೂಲಿಕಾರರು, ರೈತರು, ಇಂಥವರ ಹೆಸರುಗಳು ಪಟ್ಟಿಯಲ್ಲಿ ತಪ್ಪು ಹೋಗಬಾರದು. ಯಾಕಂದ್ರೆ 70% ಜನ ಆ ಜನ ನಮ್ಮ ವೋಟರ್ಸ್ಗಳು. ಅವ್ರ ಹೆಸರು ತಪ್ಪು ಹೋಗ್ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಆಗಬಹುದು. 2028ನೇ ಇಸವಿಯಲ್ಲಿ ಲೋಕಸಭಾ ಚುನಾವಣೆ 2029 ಬರ್ತದೆ. ಅದು ಆಗಬಾರದು ಎಂಬ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು AICC ಮತ್ತು KPCC ನಮಗೆ ಮಾರ್ಗದರ್ಶನ ಆಗಿದೆ. BLAಗಳನ್ನು ನಾವು ಉತ್ತರ ಕನ್ನಡದಲ್ಲಿ 100% BLAಗಳನ್ನು ಮಾಡಿದ್ದೀವಿ. ನಿಮ್ಮ ಭಾಗದಲ್ಲಿ 108 BLAಗಳಿದ್ದಾರೆ. ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿದ್ರು. ಪ್ರಸನ್ನ ಶೆಟ್ಟಿ ಮತದಾನ ಪರಿಷ್ಕರಣೆ ಕುರಿತು ಕಾರ್ಯಾಗಾರದ ತರಬೇತಿ ನೀಡಿದ್ರು. ವೇದಿಕೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್, ತಾಲೂಕಾಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣಗೌಡ, ಹೊನ್ನವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್, ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಬೀನಾ ವೈದ್ಯ ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.